ಅಣ್ಣ ಹುಡುಗಿ ನೋಡಕ್ ಸಕ್ಕತ್ತಾಗಿರ್ಬೇಕು, ಅಡುಗೆಲ್ಲ ಸಕ್ಕತ್ತಾಗಿ ಮಾಡ್ಬೇಕು. ನಮ್ಮ ಅಪ್ಪನ್ನ, ನಮ್ಮ ಅಮ್ಮನ್ನ, ನಮ್ಮ ಇಡೀ ಕಾಂದನ್ನೇ ಸಕ್ಕತ್ತಾಗಿ ನೋಡ್ಕೋಬೇಕು. ನಿನ್ಗೆ ಗೊತ್ತಲ್ವಣ, ನಮ್ದು ಅವಿಭಕ್ತ ಕುಟುಂಬ ಅಂತ. ಆಮೇಲೆ ನನಗಿಂತ ಒಂದ್ 4-5 ವರ್ಷ ಚಿಕ್ಕವಳೆ ಆಗಿರ್ಲಿ, ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ, ಇಲ್ಲಾಂದ್ರೆ ತಲೆ ಮೇಲೆ ಕುತ್ಕೊಬಿಡ್ತಾರೆ. ಆಮೇಲೆ ಮನೆ ಕಡೆ ಎಲ್ಲ ಸ್ವಲ್ಪ ಜೋರಾಗಿರ್ಲಿ. ಗೊತ್ತಾಯ್ತಲ್ವಣ ನಾನು ಏನ್ ಹೇಳ್ತಿದ್ದೀನಿ ಅಂತ? ನಾನು ಅವತ್ತು ಹೇಳಿದ್ದೀನಿ ಅಲ್ವಣ, ಅದೇ ಫೈನಲ್ಲು. ನಂಗೆ ಸ್ವಲ್ಪ ಕೆಲಸ ಐತೆ, ಕಾಫಿ ಗಿಫಿ ಕುಡ್ಕೊಂಡು ಹೋಗ್ರಿ. ಅಣ್ಣ ಅವತ್ತು ಹೇಳಿದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಸಖತ್ತಾಗಿರ್ಬೇಕು ಅಂತ ಏನಿಲ್ಲ ಅಣ್ಣ, ಸುಮಾರಾಗಿದ್ರೆ ಸಾಕು. ಒಂದು ನನಗಿಂತ ಚಿಕ್ಕವಳೇನು ಬೇಡ ಅಣ್ಣ, ನನ್ನ ಏಜ್ ಆಗಿದ್ರೆ ಸಾಕು. 1-2 ವರ್ಷ ದೊಡ್ಡರಾದ್ರೂ ಪರವಾಗಿಲ್ಲ ಅಣ್ಣ, ನಡೀತದೆ. ಅದ್ ಬಿಟ್ಟಿನ್ನ ಮಿಕ್ಕಿದೆಲ್ಲ ಸೇಮ್ ಅಣ್ಣ. ಅಣ್ಣ ಅವತ್ತು ಹೇಳಿದೆಲ್ಲ ಊಫಿ ಊಫಿ ಅಣ್ಣ, ಎಲ್ಲ ಕ್ಯಾನ್ಸಲ್. ಹುಡುಗಿ ಆಗಿದ್ರೆ ಸಾಕಣ, ಯಾವ್ದಾರ ಆಂಟಿ ಆದ್ರೂ ಪರವಾಗಿಲ್ಲ ಅಣ್ಣ, ಯಾವ್ದಾರ ಗಂಡ ಸತ್ತೋಗ್ಲಿ, ಗಂಡ ಬಿಟ್ಬಿಟ್ಟೋಗ್ಲಿ ಪರವಾಗಿಲ್ಲ ಅಣ್ಣ, ನಾನು ಬಾಳ್ಕೊಡ್ತೀನಿ ಅಣ್ಣ. ಪ್ಲೀಸ್ ಅಣ್ಣ, ಮದುವೆ ಮಾಡ್ಸೋಣ. 34 ವರ್ಷ ಆಯ್ತು, ಮದುವೆ ಮಾಡ್ಸೋಣ ಅಣ್ಣ, ಮದುವೆ ಮಾಡ್ಸೋಣ. ನೋಡಿದ್ಮೇಲೆ ಮುಗೀತು, ಪವಾಡ ವಿಸ್ಮಯ ಎಲ್ಲ ನೋಡ್ದಂಗೆನೆ.